ತಾಯಿ ತನ್ನ ಮಗುವನ್ನ, ಅದು 4 ವರ್ಷದ ಪುಟ್ಟ ಕಂದಮ್ಮನನ್ನ ಸಾಯಿಸ್ತಾಳೆ ಅಂತ ಹೇಳಿದ್ರೆ ಏನಾಗಿರಬೇಕು? ಹಾಗಾದ್ರೆ ಮನಸ್ಥಿತಿ ಹೇಗಿರಬಹುದು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಖಂಡಿತವಾಗ್ಲೂ ಹೇಳುತ್ತೆ. ಇದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಸೌಜನ್ಯ ವಸಿಷ್ಠ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಮಾಲಾ ಮುರಳೀಧರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಾತಾಡ್ತಾ ಹೋಗೋಣ. ಮಾಲಾ ಮೇಡಮ್, ಈ ಪ್ರಕರಣವನ್ನು ನೀವು ನೋಡಿದಾಗ ನಾವು ಮಾತಾಡ್ತೀವಿ ಸಹಜವಾಗಿ, ತಾಯಿ ಯಾವತ್ತಿಗೂ ಕೂಡ ದುಶ್ಮನ ಆಗೋದಿಲ್ಲ. ಗದರಿಸ್ಬೋದು, ಬೆದರಿಸ್ಬೋದು, ಹೊಡಿಬೋದು, ಬಡಿಬೋದು, ಬಟ್ ತಾಯಿ ಕೊಲೆ ಮಾಡುವಂಥದ್ದು ಮಟ್ಟಿಗೆ ಹೋಗಲ್ಲ ತನ್ನ ಮಗುವನ್ನು. ಅದು 4 ವರ್ಷದ ಮಗುವನ್ನು ಸಾಯಿಸ್ತಾಳೆ ಅಂತ ಹೇಳಿದ್ರೆ ಏನಾಗಿರಬಹುದು ಅಂತ ನಿಮ್ಮ ಫಸ್ಟ್ ರಿಯಾಕ್ಷನ್? ನೀವು ಹೇಳೋಂಗೆ ನಿಜ, ಇದು ಒಂದು ಶಾಕ್ ತರೋವಂಥ ವಿಷಯ. ಬಿಕಾಸ್ ಸಾಮಾನ್ಯ ಜನಗಳಲ್ಲಿ ನೋಡಿದಾಗ ಈ ಥರ ತಾಯಿನೇ ಮಗುನ ಸಾಯಿಸ್ತಾಳೆ, ಕೊಲ್ತಾಳೆ ಅನ್ನೋದು ಇಟ್ ಈಸ್ ವೆರಿ ಶಾಕಿಂಗ್. ಇಟ್ಸ್ ವೆರಿ ಹಾರಿಫಿಕ್ ನ್ಯೂಸ್ ಅದು ಅಲ್ವಾ. ಸೊ ನಮ್ಮ ಒಂದು ಸೈಕಲಾಜಿಕಲ್ ಪರ್ಸ್ಪೆಕ್ಟಿವ್ ಅಂದರೆ ಮಾನಸಿಕ ಒಂದು ಆ್ಯಂಗಲಿಂದ ನೋಡಿದಾಗ ಈ ಒಂದು ತಾಯಿಯ ಮನಸ್ಸಿನ ಸ್ಥಿತಿ, ನೀವೇ ಇವಾಗ ಹೇಳ್ತಾ ಇದ್ರಿ, ಅವ್ರು ಏನೋ ಇರಬಹುದು. ಸೊ ನಮ್ಮ ಒಂದು ದೃಷ್ಟಿಕೋನದಿಂದ ಈ ತಾಯಿಯ ಮನಸ್ಥಿತಿಯಲ್ಲಿ ಯಾವುದೋ ಒಂದು ಅಡೆತಡೆಗಳು, ಇಟ್ಸ್ ನಾಟ್ ದಟ್ ಆ ಒಂದು ದಿನ ಪ್ಲ್ಯಾನ್ ಮಾಡಿಕೊಂಡು ಮಗುನ ಸಾಯಿಸಿಯಾಳ ಅವತ್ತೊಂದಿನ ಮನಸ್ಥಿತಿದ ಬಗ್ಗೆ ಅಲ್ಲ ಇದು. ಇಟ್ ಈಸ್ ಎ ಲಾಂಗ್ ಟರ್ಮ್ ಹಿಸ್ಟ್ರಿ. ಅಂದರೆ ಈ ಒಂದು ಹೆಂಗಸಿನ ಮನಸ್ಥಿತಿ, ಅವರ ಒಂದು ಪರ್ಸ್ನಾಲಿಟಿ ಅಂತ ಹೇಳ್ತೀವಿ, ಪ್ರವೃತ್ತಿಯಲ್ಲಿ ಯಾವುದೋ ಒಂದು ದೋಷಗಳು ಇದ್ದಿರತ್ತೆ. ಅದನ್ನು ಡಯಾಗ್ನೋಸ್ ಮಾಡಿರಲ್ಲ, ಅಥವಾ ಟ್ರೀಟ್ಮೆಂಟ್ ಆಗಿರಲ್ಲ, ಅಥವಾ ಇಟ್ ವುಡ್ ನಾಟ್ ಹ್ಯಾವ್ ಬೀನ್ ಪರ್ಸಿಸ್ಟೆಂಟ್ ಆರ್ ಕಂಟಿನ್ಯೂಡ್. ಸೊ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ ಅಥವಾ ಓವರ್ಲುಕ್ ಮಾಡಿರ್ತಾರೆ. ಸೊ ಈ ಒಂದು ಹಂತದ ತನಕ, ಅಂದರೆ ತನ್ನ ಮಗುನ ತಾನೇ ಒಂದು ಕೊಲ್ಲೋ ಅಂತ ಹಂತದ ತನಕ ಹೋಗೋದು, ಇಟ್ ಇಸ್ ದ ಎಕ್ಸ್ಟ್ರೀಮ್ ಕಂಡೀಷನ್ ವೇರ್ ವಿ ಕಾಲ್ ಇಟ್ ಆಸ್ ಹೆಲ್ಪ್ಲೆಸ್ನೆಸ್. ಆ ಒಂದು ಅಸಹಾಯಕತೆ, ಆ ಒಂದು ಕಂಪ್ಲೀಟ್ ಕ್ಲೂಲೆಸ್ನೆಸ್, ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನನೂ ಬಂದಿರಲ್ಲ ಆ ನಿಮಿಷದಲ್ಲಿ. ಸೊ ಅಂಥ ಮಾನಸಿಕ ಪರಿಸ್ಥಿತಿ ಇಟ್ಕೊಂಡಿದ್ದಿರಬಹುದು ಈ ಹೆಂಗಸು. ಸೊ ಸಾಮಾನ್ಯ ಜನಗಳ ದೃಷ್ಟಿಕೋನದಿಂದ ವಿ ಹ್ಯಾವ್ ಡಿಫ್ರೆಂಟ್ ವೇಸ್ ಟು ಲುಕ್ ಎಟ್ ಇಟ್. ಬಟ್ ಫ್ರಮ್ ದ ಸೈಕಲಾಜಿಕಲ್ ಪರ್ಸ್ಪೆಕ್ಟಿವ್ ನಾವೇನು ನೋಡೋದು ಅಂತಂದರೆ, ವೈ ಡಿಡ್ ದೇ ಡೂ ವಾಟ್ ದೇ ಡಿಡ್, ಅಂದರೆ ಅವ್ರು ಏನಕ್ಕೆ ಮಾಡಿದ್ರು ಸರಿ, ಏನಕ್ಕೆ ದ ರೂಟ್ ಕಾಸ್. ಆ ರೂಟ್ ಕಾಸ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್, ಸೊ ದಟ್ ವಿ ಟ್ರೀಟ್ ದ ರೂಟ್ ಕಾಸ್, ನಾಟ್ ಗಿವ್ ಎ ಸೊಲ್ಯೂಷನ್. ಸೊ ಹಾಗಾಗಿ ನೀವು ಹೇಳೋಂಗೆ ಆಗಿದೆ. ಬಟ್ ಈ ಒಂದು ಹೆಂಗಸಿನ ಮಾನಸಿಕ ಪರಿಸ್ಥಿತಿಗೆ ಎಂಥದ್ದು ಏನಿರಬಹುದು ಅಂತ ಪರಿಶೀಲನೆ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹರಿಶ್ಚಂದ್ರ ಘಾಟ್ನಲ್ಲಿ ಈಗ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಹರಿಶ್ಚಂದ್ರ ಘಾಟ್ನ ಒಂದು ನೇರ ಪ್ರಸಾರ ಇದು. ಅಲ್ಲಿ ಈಗ ಮಗುವಿನ ಮೃತದೇಹವನ್ನು ತಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರುವಂಥವರು ವೆಂಕಟರಮಣ ಅಂಥೇಳಿ ಆ ಮಗುವಿನ ತಂದೆ. ನಮ್ಮ ಜೊತೆಗೆ ಡಾಕ್ಟರ್ ಸೌಜನ್ಯ ವಸಿಷ್ಠ ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಸೌಜನ್ಯ ಅವರೇ, ನೀವು ಹೇಗೆ ನೋಡ್ತೀರಿ ಈ ಒಂದು ಪ್ರಕರಣವನ್ನು? ಏನಾಗಿದ್ದಿರಬಹುದು? ಒಬ್ಬ ತಾಯಿ ತನ್ನ ಮಗುವನ್ನು, 4 ವರ್ಷದ ಮಗುವನ್ನು ಕತ್ತು ಹಿಸುಕಿ ಸಾಯಿಸ್ತಾಳೆ. ನಂತರ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ, ಬಟ್ ಅದು ಸಾಧ್ಯ ಆಗಿಲ್ಲ. ನಂತರ ಮಗುವಿನ ಮೃತದೇಹವನ್ನು ಬೆಂಗಳೂರು ಕಡೆಗೆ ಸಾಗಿಸಿದಾಳೆ. ಏನಾಗಿರ್ಬೋದು ಅಂತ ಅನ್ಸುತ್ತೆ? ಏನು ಹೇಳ್ತೀರಿ ಈ ಪ್ರಕರಣದಲ್ಲಿ ನೀವು? ಈಗ ಇದನ್ನು ನೋಡೋದಾದರೆ ಒಂದು ಗ್ರೂಸಮ್ ಆ್ಯಕ್ಟ್ ಅಂತ ನಾವು ಎಲ್ಲರೂ ಕನ್ಸಿಡರ್ ಮಾಡ್ತೀವಿ. ಆದರೆ ಆಕೆ ಯಾಕೆ ಹಾಗೆ ಮಾಡಿದಾಳೆ? ಈಗ ತಾಯಿ ಅಂದರೆ ಹೇಗೆ ನಮಗೆ ಒಂದು ಕರುಣಾಮಯಿ, ಏನೇ ತಪ್ಪು ಮಾಡಿದ್ರು ಮಕ್ಕಳನ್ನ ಕ್ಷಮಿಸೋ ಅಂತವಳು. ಅಂಥ ತಾಯಿ ತನ್ನ ಮಗುವನ್ನು ಸಾಯಿಸಬೇಕು ಅಂತ ಹೇಳಿದ್ರೆ ಆಕೆಯ ಮಾನಸಿಕ ಪರಿಸ್ಥಿತಿ ಯಾವ ಥರ ಇದೆ ಅಂತ ನೋಡೋದಾದರೆ ನೋಡಿ, ಈಗ ಒಂದು ಮೇಡಮ್ ಹೇಳಿದಾಗೆ, ಈಗ ಸೂಸೈಡಲ್ ಟೆಂಡೆನ್ಸಿ ಆಗಿರ್ಬೋದು ಅಥವಾ ಯಾವುದೇ ಥರ ಈ ಎಕ್ಸ್ಟ್ರೀಮ್ ಆ್ಯಕ್ಟ್ ಇದೆಯಲ್ಲ, ಇದು ಒಂದು ದಿನದ ನಿರ್ಧಾರದ ಮೇಲೆ ಬರೋದಿಲ್ಲ. ಅಕ್ಯುಮುಲೇಷನ್ ಆಫ್ ಸ್ಯಾಡ್ನೆಸ್, ಹೆಲ್ಪ್ಲೆಸ್ನೆಸ್, ಅನ್ಹ್ಯಾಪಿನೆಸ್, ಇದೆಲ್ಲವೂ ಬಂದಾಗ, ಆಯಿತಾ, ಇದೆಲ್ಲವೂ ಬಂದಾಗ, ಸರ್ ನನ್ನ ವಾಯ್ಸ್ ನನಗೆ ಕೇಳಿಸ್ತಿದೆ, ಇದೆಲ್ಲವೂ ಬಂದಾಗ ಏನಾಗುತ್ತೆ, ತನ್ನ ಮಗುವನ್ನು ತಾನು ಸಾಯಿಸಬೇಕು ಅಂತ ನಿರ್ಧಾರ ಮಾಡಿದಾಗ ಅವಳಿಗೆ ಈ ಎಲ್ಲ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಹೋಗ್ತಾ ಇರ್ತಾಳೆ ತಾಯಿ. ಆ ನಿರ್ಧಾರ ತಗೋಬೇಕಾದ್ರೆ ಅವಳ ಮಾನಸಿಕ ಪರಿಸ್ಥಿತಿ ತುಂಬಾ ಧೃತಗೆಟ್ಟಿರುತ್ತೆ. ಹಾಗಾಗಿ ಅಂಥ ಆ್ಯಕ್ಟನ್ನು ಮಾಡ್ತಾಳೆ. ಮತ್ತು ನೋಡಿ, ಈಗ ಇದ್ರ ಬ್ಯಾಕ್ಗ್ರೌಂಡ್ ನೋಡೋದಾದರೆ ಆಕೆ ಡಿವೋರ್ಸ್ ತೊಗೊಂಡಿದ್ದು, ಕೋರ್ಟ್ ಕಸ್ಟಡಿ ಮಗುವನ್ನು ವೀಕೆಂಡು ತಂದೆ ಹತ್ರ ಬಿಡಬೇಕು ಅಂತ ಡಿಸೈಡ್ ಮಾಡಿತ್ತು, ಅಂದರೆ ಒಂದು ಆರ್ಡರ್ ಕೊಟ್ಟಿತ್ತು. ಹಾಗಾಗಿ ಆಕೆಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್. ನೋಡು, ನನ್ನ ಒಂದು ಸ್ಟ್ರೇನ್ಡ್ ಮ್ಯಾರೇಜಿಂದ ನನ್ನ ಮಗುವನ್ನು ಕೂಡ ನಾನು ಬಿಡಬೇಕಾಗತ್ತೆ, ಮಗುವನ್ನು ತನ್ನ ತಂದೆ ಹತ್ರ ಕೊಡಬೇಕಾಗತ್ತೆ. ಎಲ್ಲಿ ಮಗು ತನ್ನನ್ನು ಬಿಟ್ಟು ಹೋಗ್ಬಿಡುತ್ತೋ ಅಥವಾ ಎಲ್ಲಿ ತಂದೆಗೆ ತುಂಬ ಹಚ್ಕೊಂಡ್ಬಿಡುತ್ತೋ. ಯಾಕಂತ ಹೇಳಿದ್ರೆ ಈಗ ನೋಡಿ, ಒಂದು ಮದುವೆಯಲ್ಲಿ ಒಂದು ಸ್ಟ್ರೇನ್ಡ್ ರಿಲೇಷನ್ಶಿಪ್ ಅಥವಾ ಒಂದು ಸ್ಟ್ರೆಸ್ಫುಲ್ ಮ್ಯಾರೇಜಲ್ಲಿ 2 ಅಡಲ್ಟ್ಸ್ ಇದ್ದರೆ ಫಸ್ಟ್ ಸಫರ್ ಆಗೋದು ಯಾರು ಅಂತ ಹೇಳಿದ್ರೆ ಮಕ್ಕಳು. ನಾನು ಯಾವಾಗಲೂ ಹೇಳ್ತೀನಿ, ಈಗ ಇಫ್ ಯು ಆರ್ ಇನ್ ಅ ಡಿಸ್ಫಂಕ್ಷನಲ್ ಮ್ಯಾರೇಜ್,
ಆ ಮಗುಗೆ ಓವರ್ ಆಲ್ ಡೆವಲಪ್ಮೆಂಟ್ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ಇದರ್ ಯು ಸೆಪ್ರೇಟ್ ಆರ್ ಎನ್ಶೋರ್ ಯು ಬೋತ್ ಆರ್ ಇನ್ ಹ್ಯಾಪಿ ಮ್ಯಾರೇಜ್ ಫಾರ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್. ಯಾವಾಗ ಈ ಗಂಡ ಹೆಂಡತಿ ಜಗಳ ಮಧ್ಯೆ ಕೂಸು ಬಡವಾಯ್ತು ಅಂತ ಹೇಳ್ತಾರೆ, ಯಾವಾಗ ಇಬ್ಬರೂ ಜಗಳ ಆಡ್ತಾ ಇರ್ತಾರೆ, ಇಬ್ಬರು ಮಾನಸಿಕ ಪರಿಸ್ಥಿತಿ ಸರಿಯಾಗಿರಲ್ವೋ ಅದು ಮಗುವಿನ ಗ್ರೋತನ್ನು ಹ್ಯಾಂಪರ್ ಮಾಡ್ತಾ ಹೋಗುತ್ತೆ, ಮಗುವಿನ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ, ತಾಯಿ ಮಗುವಿಗೆ ಪ್ರಾಪರ್ ಮದರಿಂಗ್ ಕೊಡ್ಲಿಕ್ಕಾಗಿರಲ್ಲ ಅಥವಾ ನರ್ಚರಿಂಗ್ ಕೊಡ್ಲಿಕ್ಕಾಗಿರಲ್ಲ, ಅಥವಾ ಎಲ್ಲೋ ಒಂದು ಕಡೆ ತಾಯಿಗೆ ಅನಿಸಿರುತ್ತೆ ಎಲ್ಲೋ ಮಗುವಿಗೆ ತಂದೆ ಮೇಲೆ ಒಲವು ಜಾಸ್ತಿ ಇದೆ. ಯಾವಾಗ ಈ ಕೋರ್ಟ್ ಕಸ್ಟಡಿ ಕೊಡ್ತೋ ಅಥವಾ ವಿಸಿಟೇಷನ್ ಕೊಡ್ತೋ ಅವಳಿಗೊಂದು ಸ್ಟ್ರೆಸ್ ಆಗಿ, ಅಥವಾ ಎಲ್ಲಿ ನನಗೆ ಎಲ್ಲರೂ ನನ್ನ ಬಿಟ್ಟು ಹೋಗ್ಬಿಡ್ತಾರೋ, ತನ್ನನ್ನು ಕೊಂದು ಅಥವಾ ತನ್ನ ಮಗುವನ್ನು ಕೊಂದು ತನ್ನನ್ನು ಕೊಲ್ಲೋ ನಿರ್ಧಾರ ಮಾಡಿದ್ಲು. ಎಲ್ಲೋ ಆ ನಿರ್ಧಾರ ಬದಲಿಸಿ ಬೆಂಗಳೂರಿಗೆ ಹೋಗಬೇಕು ಅಂತ ಡಿಸಿಷನ್ ತಗೊಂಡ್ಲು ಅನ್ನೋದು ನನ್ನ ಅನಾಲಿಸಿಸ್. ನಿಜ ನಿಜ ನಿಜ. ಎಸ್ ಮೇಡಮ್, ಹೇಳ್ತಾ ಇದ್ರಿ ಎಲ್ಲಿ ಮಗು ನನ್ನಿಂದ ದೂರ ಆಗಿಬಿಡುತ್ತೋ ಅನ್ನುವಂಥದ್ದು ಕೂಡ ಬಹುಶಃ ಆಕೆಯ ಮೈಂಡಲ್ಲಿ ಕಾಡ್ತಾ ಇದ್ದಿರಬಹುದು. ಆಲ್ರೆಡಿ ಮದುವೆ ಅಂತೂ ಮುರಿದು ಬಿದ್ದಿದೆ, ಮದುವೆ ಗಂಡನ ಜೊತೆಗೆ ಸಂಸಾರ ಸರಿ ಹೋಗಿಲ್ಲ, ಬಟ್ ಇಲ್ಲಿ ಮಗುನೇ ಕೊನೆಯ ಆಸರೆ ನನಗೆ. ಸೊ ಮಗುನೂ ಹೊರಟೋಗ್ಬಿಡುತ್ತೆ, ಹಚ್ಕೊಬಿಟ್ರೆ ತಂದೆಯನ್ನು ನಾನೇನು ಮಾಡೋದು ಅನ್ನುವಂಥದ್ದು ಕೂಡ ಮಾನಸಿಕತೆ ಬಂದಿರಬಹುದು ಆಕೆಗೆ ಅಂತೇಳಿ. ಇದರಲ್ಲಿ ನಾವೇನು ನೋಡ್ತೀವಿ ಅಗೇನ್ ಫ್ರಮ್ ಅವರ್ ಪರ್ಸ್ಪೆಕ್ಟಿವ್, ಒಂದು ವಿ ಕಾಲ್ ಇಟ್ ಆಸ್ ಮೆಟರ್ನಲ್ ಫಿಲಿಸೈಡ್ ಅಂತೀವಿ. ಅಂತಂದರೆ ತಾಯಿನೇ ತನ್ನ ಮಗುನ ಕೊಲ್ಲೋ ಕಾರಣಗಳು ಫಿಲಿಸೈಡ್ ಅಂತ. ಸೊ ಇದರಲ್ಲಿ ರಿಸರ್ಚು ಸಂಶೋಧನೆಗಳ ಪ್ರಕಾರ ಆಲ್ ಓವರ್ ದ ವರ್ಲ್ಡ್, ನಮ್ಮ ಇಂಡಿಯಾಲಿ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ರಿಸರ್ಚ್ಗಳು, ಬಟ್ ಆಲ್ ಓವರ್ ದ ವರ್ಲ್ಡ್ ಸಾಕಷ್ಟು ರಿಸರ್ಚ್ಗಳಾಗಿದೆ. ಎ ಲಾಟ್ ಆಫ್ ರಿಸರ್ಚ್ ವಿಚ್ ಶೋಸ್ ಮೆಟರ್ನಲ್ ಫಿಲಿಸೈಡ್ ಅಂದರೆ ಒಂದು ತಾಯಿ ತನ್ನ ಮಗುವಿನ ಯಾತಿಗೆ ಕೊಲ್ತಾಳೆ. ಸೊ ಇದರಲ್ಲಿ ಒಂದು ವಾಟ್ ವಿ ಸಿ ಆಸ್ ಪ್ರಾಮಿನೆಂಟ್ ರೀಸನ್ ಒಂದು ಅಂತಂದರೆ ಇಟ್ ಇಸ್ ದ ಮೋಸ್ಟ್ ಪ್ರಾಮಿನೆಂಟ್ ವಿಚ್ ಇಸ್ ಸೀನ್ ಇಸ್ ಆಲ್ಟ್ರಿಯಸ್ಟಿಕ್ ಫಿಲಿಸೈಡ್ ಅಂತ. ಅಂದರೆ ಏನು ಆಲ್ಟ್ರಿಯಿಸಮ್ ಅಂತಂದರೆ ಪರೋಪಕಾರಿ ಭಾವ. ಅಂದರೆ ನನ್ನ ಮಗುನ ನಾನು ಕೊಂದಾಗ ಐ ಆಮ್ ಸೇವಿಂಗ್ ದ ಚೈಲ್ಡ್ ಫ್ರಮ್ ಫ್ಯೂಚರ್ ಅಗೋನಿ. ಅಂದರೆ ಮುಂದಿನ ಒಂದು ಅದ್ರ ಕಷ್ಟಗಳಿಂದ ನಾನು ಅದನ್ನು ಕಾಪಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಮೈಂಡ್ ಸೆಟ್ ಥಾಟ್ ಪ್ಯಾಟರ್ನ್ಸ್ ಇರುತ್ತೆ ಆ ತಾಯಿದು. ಸೊ ಎಗೇನ್ ರಿಸರ್ಚ್ಗಳಿಂದ ಏನು ಕಂಡು ಬಂದಿದೆ, ಆಲ್ಟ್ರಿಯಸ್ಟಿಕ್ ಫಿಲಿಸೈಡ್ ಅನ್ನೋದು ಇಟ್ ಈಸ್ ವೆರಿ ಕಾಮನ್ಲಿ ಸೀನ್ ವಿತ್ ದ ಸ್ಟಡೀಸ್ ಆ್ಯಂಡ್ ರಿಸರ್ಚ್. ಅದು ಅಂದರೆ ಏನೋ ನನ್ನ ಮಗುನ ನಾನು ರಕ್ಷಿಸ್ತಾ ಇದ್ದೀನಿ, ಹೆಂಗೆ ಅದನ್ನು ಕೊಂದಾದರೂ ಸರಿ ಈ ಒಂದು ಕೆಟ್ಟ ಜನಗಳಿಂದ, ದುಷ್ಟ ಒಂದು ಸೊಸೈಟಿಯಿಂದ ಐ ಆಮ್ ಸೇವಿಂಗ್ ದ ಚೈಲ್ಡ್. ಎರಡನೇದು ವಿಚ್ ಈಸ್ ಆಲ್ಸೋ ವೆರಿ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ವಿ ಸಿ ಈಸ್ ಒಂದು ಮೆಂಟಲ್ ಪೆಥಾಲಜಿ. ಅಂದರೆ ಆ ಹೆಂಗಸಿನ ಒಂದು ವಿ ಕಾಲ್ ಇಟ್ ಆಸ್ ಅ ಸೈಕೋಪೆಥಾಲಜಿ ಆರ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಸೈಕೋಟಿಕ್ ಫಿಲಿಸೈಡ್ ಅಂತ ಹೇಳ್ತೀವಿ. ಅಂದರೆ ಇಟ್ ಕ್ಯಾನ್ ಬಿ ಎ ಪ್ಲೇಸ್ ವೇರ್ ದೇರ್ ಆರ್ ಸರ್ಟನ್ ಸೈಕೋಟಿಕ್ ಇಲ್ನೆಸ್ ಅಂತ ಹೇಳ್ತೀವಿ. ಸ್ಕಿಜೋಫ್ರೇನಿಯಾ ಇರ್ಬೋದು, ಬೈಪೋಲಾರ್ ಇರ್ಬೋದು, ಸಿವಿಯರ್ ಡಿಪ್ರೆಷನ್ ಇರ್ಬೋದು. ಈ ಮಾನಸಿಕ ಪರಿಸ್ಥಿತಿನ ತಜ್ಞ ಆಗಿರಲ್ಲ, ಟ್ರೀಟ್ಮೆಂಟ್ ಆಗಿರಲ್ಲ, ಇದು ಒಂದು ಕಾರಣ. ಮೂರನೇದು ವಿಚ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇಸ್ ಸ್ಪೌಸಲ್ ರಿವೆಂಜ್. ಸ್ಪೌಸಲ್ ರಿವೆಂಜ್ ಅಂದ್ರೇನು, ಸಂಗಾತಿಯ ಮೇಲೆ ಸೇಡು. ಇದರಲ್ಲಿ ಎಷ್ಟೋ ಒಂದು ಕೇಸಸ್ಗಳಲ್ಲಿ ಅಂದರೆ ಪ್ರಪಂಚದಾದ್ಯಂತ ಆಗಿರೋ ಸ್ಟಡೀಸಲ್ಲಿ ತಾಯಿ ತನ್ನ ಗಂಡನ ಮೇಲೆ ಇರೋ ಕೋಪ, ಸೇಡಿನಿಂದ ಆ ಮಗುಗೆ ಹಾನಿ ಮಾಡಿದಾಗ ತನ್ನ ಕೋಪ ಒಂದು ಇಟ್ ಈಸ್ ಇಟ್ಸ್ ಎಕ್ಸ್ಪ್ರೆಷನ್ ವೆಂಟ್ ಟು ಹರ್ ಆ್ಯಂಗರ್. ಸೊ ಈ ಒಂದು ಗಂಡನ ಮೇಲಿರೋ ಸೇಡು, ಕೋಪದಿಂದನೂ ಈ ಥರ ಹತ್ಯೆಗಳಾಗಿರೋ ಕೇಸ್ಗಳಿದೆ. ಸೊ ಇದರಲ್ಲಿ ಆಮೇಲೆ ಇನ್ನೊಂದು ಕಾರಣ ಅನ್ವಾಂಟೆಡ್ ಚೈಲ್ಡ್, ಬೇಡದೇ ಇರೋ ಮಗು, ಅದರಲ್ಲೂ ಅದು ಕಾರಣಗಳು ಹುಟ್ಕೊಂಡ್ ಬಂದಿವೆ. ಸೊ ಹಾಗಾಗಿ ಈ ಒಂದು ವಾಟ್ ಎವರ್ ಘಟನೆ ಆಗಿರೋದು, ಈ ಒಂದು ನಾವು ನೋಡ್ತಿರೋದು, ಇಟ್ ಈಸ್ ನಾಟ್ ಒನ್ ಫ್ಯಾಕ್ಟರ್. ಅಂದರೆ ಒಂದು ರೀಸನಿಂದ ಆಗಿದೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಮಲ್ಟಿ ಫ್ಯಾಕ್ಟೋರಿಯಲ್, ಮಲ್ಟಿ ಡೈಮೆನ್ಷನಲ್. ಸೊ ಹಾಗಾಗಿ ಬೇರೆ ಬೇರೆ ದೃಷ್ಟಿಕೋನದಿಂದ ಬೇರೆ ಬೇರೆ ಒಂದು ಫ್ಯಾಕ್ಟರ್ಗಳಿಂದ ನಾವು ನೋಡಬೇಕಾಗತ್ತೆ. ಓಕೆ, ವೆರಿ ಟ್ರೂ. ಓಕೆ, ಹಿರಿಯ ವಕೀಲರಾಗಿರುವಂಥ ಸುಶೀಲಾ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆದಾಗ ಮಾತಾಡೋಣ. ಮೇಡಮ್ ನಮಸ್ತೆ. ಎಸ್ ಸುಶೀಲಾ ಅವರು, ಈ ಒಂದು ಪ್ರಕರಣವನ್ನು ನೀವು ಗಮನಿಸಿದ್ರಿ ಅಂತ ಅನ್ಕೋತೀನಿ. ಗೋವಾದಲ್ಲಿ ಮಗುವನ್ನು ಸಾಯಿಸಿರುವಂತಹ ಹೆಣ್ಣು. ಸೊ ತಾಯಿನೇ ಮಗುವನ್ನು ಸಾಯಿಸಿರುವಂಥದ್ದು ಹಲವಾರು ಪ್ರಕರಣಗಳನ್ನು ನೀವು ನೋಡ್ತಾ ಇರ್ತೀರಿ. ಅಂದರೆ ಕೆರೆಗೆ ಮಕ್ಕಳನ್ನು ಹಾಕಿ ತಾನೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಹಲವಾರು ತಮ್ಮ ಇಲಿಸಿಟ್ ರಿಲೇಷನ್ಶಿಪ್ಗೆ ಅಡ್ಡ ಬಂತು ಅಂತ ಹೇಳಿ ಮಗುವನ್ನು ಸಾಯಿಸಿರುವಂಥ ಉದಾಹರಣೆಗಳಿವೆ. ಬಟ್ ಈ ಪ್ರಕರಣವನ್ನು ಹೇಗೆ ನೋಡ್ತೀರಿ ನೀವು ಒಬ್ಬ ವಕೀಲರಾಗಿ? ಒಂದು ವಿಷಯವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತನಿಖೆ ಹಂತದಲ್ಲಿರುವಾಗ ನಾನು ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ. ಆಮೇಲೆ ಕೋರ್ಟಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾತಾಡುವಾಗ ಸಬ್ಜುಡಿಸ್ ಅಂತ ಹೇಳ್ತೀವಿ. ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಯಾಕಾಯಿತು ಅನ್ನೋದನ್ನು ಈ ಒಂದು ಇದನ್ನು ಇನ್ಸ್ಟೆನ್ಸ್ನ ತೊಗೊಂಡು ನಾನು ಅದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ಬಟ್ ಓವರ್ ಆಲ್ ಫ್ಯಾಕ್ಟರ್ಸ್ನ ಗಮನಿಸಿದಾಗ ಮೇಡಮ್ ಅವ್ರು ಹೇಳ್ತಾಯಿದ್ರು, ಮಾಲಾರ್ ಅವರು, ಇದು ಮಲ್ಟಿ ಡೈಮೆನ್ಷನಲ್ ಆಸ್ಪೆಕ್ಟ್ಸಿಂದ ನೋಡಬೇಕು. ಅದಕ್ಕೆ ಈ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸ್ನಲ್ಲಿ ತುಂಬ ಸೆನ್ಸಿಟಿವ್ ಅಂತ ಹೇಳ್ತೀವಿ. ಜೆಂಡರ್ ಸೆನ್ಸಿಟಿವಿಟಿ ಬಗ್ಗೆ ನಾವು ತುಂಬ ಒಂದು
ಎಂಫಸಿಸ್ನ ಕೊಡ್ತೀವಿ. ಆಮೇಲೆ ಅಲ್ಲಿರ್ತಕ್ಕಂಥ ಜಡ್ಜ್ಗಳಿಗೆ ಈಗ ಬೇರೆ ವಿಷಯಗಳಲ್ಲಿ ಪ್ರಾಪರ್ಟಿ ವಿಷಯ ಆದರೆ ಈ ಥರ ಇದೆ ಇಷ್ಟೇ ಅಂತ ಹೇಳಿಬಿಟ್ಟು ಆ ಚೌಕಟ್ಟಿನಲ್ಲಿ ಕೂಡಿಸಬಹುದು. ಇಲ್ಲಿ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ ಎಮೋಷನ್ಸು ನಮ್ಮ ಕೆಲವು ಸಲ ಏನಾಗುತ್ತೆ, ವಿ ಆರ್ ಡ್ರಿವನ್ ಬೈ ಎಮೋಷನ್ಸ್. ಆ ಎಮೋಷನ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಟೆಂಪರರಿ ಫೀಲಿಂಗ್ಸಿಂದ ಒಂದು ಪರ್ಮನೆಂಟ್ ರೆಮಿಡಿಯ ಕಡೆಗೆ ಹೊಟ್ಟೋಗ್ಬಿಡ್ತೀವಿ, ನಮ್ಗೆ ಗೊತ್ತಿಲ್ಲದೇನೆ ಹೊಟ್ಟೋಗ್ಬಿಡ್ತೀವಿ. ಹೀಗಾಗಿ ಏನಾಗುತ್ತೆ ಅಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಈ ಮ್ಯಾಟ್ರಿಮೋನಿಯಲ್ ಕೇಸಸ್ ಬರುತ್ತೆ, ಸ್ಪೌಸಲ್ ರಿಲೇಷನ್ಶಿಪ್ ಬಗ್ಗೆ ಬರುತ್ತೆ, ಅಲ್ಲಿ ಒಂದು ಮಗು ಅಂತ ಇರುತ್ತೆ. ಮಗುವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಎಲ್ಲೋ ಅದು ಪಿಕ್ಚರಲ್ಲಿ ಕಾಣಿಸೋದೇ ಇಲ್ಲ, ಬಟ್ ಆಗಾಗ ಹೇಳ್ತಾ ಇರುತ್ತೆ. ಫೈಟಿಂಗ್ ಫಾರ್ ದಿ ಚೈಲ್ಡ್ ಬೇರೆ, ಫೈಟಿಂಗ್ ಥ್ರೂ ದಿ ಚೈಲ್ಡ್ ಬೇರೆ. ಮಗುವಿಗೋಸ್ಕರ ಫೈಟ್ ಮಾಡುವುದು ಕೆಲವರು ಫೈಟ್ ಮಾಡ್ತಾ ಇರ್ತಾರೆ. ಮಗುವಿನ ಮೂಲಕ ಮೇಡಮ್ ಅವ್ರು ಹೇಳಿದ್ರು ಸ್ಪೌಸಲ್ ರಿವೆಂಜ್ ಅಂತ ಹೇಳಿ, ನಿನಗೆ ಬೇಕಾಗಿರ್ತಕ್ಕಂಥದ್ದು ಯಾವುದನ್ನು ನಾನು ಕೊಡೋದಿಲ್ಲ ಅಂತಕ್ಕಂಥ ಒಂದು ಜಿದ್ದಿಗೆ ಹೊರಟು ಹೋಗ್ತಾರೆ. ಆ ಮಗು ಯಾರ್ದು ಅನ್ನೋ ಒಂದು ಪ್ರಶ್ನೆಯಲ್ಲಿ ಬರುತ್ತೆ. ಮಕ್ಕಳನ್ನ ಎಲ್ಲಿವರೆಗೂ ನಾವು ನಮ್ಮ ಪ್ರಾಪರ್ಟಿ ಅಂತ ತಿಳ್ಕೊಳ್ತಾ ಇರ್ತೀವೋ ಅಲ್ಲಿವರೆಗೂ ಏನಾಗುತ್ತೆ ಅಂತಂದರೆ ಅದು ಕೆಟ್ಟು ಹೋಗ್ಬಿಡುತ್ತೆ. ಮಕ್ಕಳನ್ನೂ ನಮ್ಮ ಪ್ರಾಪರ್ಟಿನ ತೊಗೊಳಕ್ಕಾಗಲ್ಲ, ಆಮೇಲೆ ನಮ್ಮ ಸ್ಪೌಸಸ್ನೂ ನಮ್ಮ ಪ್ರಾಪರ್ಟಿನ ತೊಗೊಳಕ್ಕಾಗಲ್ಲ. ನಮಗೇನಾಗ್ತಾ ಇದೆ ಅಂತಂದರೆ ನಾವು ಯಾವಾಗಲೂ ಸಹ ಕಮ್ಯಾಂಡ್ ಮಾಡೋದು, ಅಥಾರಿಟೇಟಿವ್ ಇದು ಹೋಗೋದು, ಆ ಪವರ್ ಡೈನಮಿಕ್ಸ್ ಅಂತ ನಾವೇನು ಹೇಳ್ತೀವಿ ಅದು ಯಾವಾಗಲೂ ಪ್ರಚೋದಿಸ್ತಾ ಇರುತ್ತೆ. ನನ್ನ ಮಕ್ಕಳು ನನ್ನ ಮಾತನ್ನು ಕೇಳಬೇಕು. ನಿಮ್ಮ ವಯಸ್ಸಿನ ಮಕ್ಕಳನ್ನು ಸಹ ನಾವೇನು ಮಾಡ್ತೀವಿ, ವಿ ಟಾಕ್ ಫಾರ್ ಯು, ವಿ ಥಿಂಕ್ ಫಾರ್ ಯು. ಇಷ್ಟು ದೊಡ್ಡ ಮಕ್ಕಳು ಇರ್ತೀರ ಆದರೂ ಸಹ ನಾವೇನು ಮಾಡ್ತೀವಿ, ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ. ಅಪ್ಪನ ಹತ್ರ ಹೋಗಬೇಡ ಅಂತೀವಿ, ಅಮ್ಮನ ಹತ್ರ ಹೋಗಬೇಡ ಅಂತೀವಿ, ಅಮ್ಮನ ತಾಯಿ ಹತ್ರ ಹೋಗಬೇಡ ಅಂತೀವಿ, ಅಪ್ಪನ ತಂಗಿ ಹತ್ರ ಹೋಗಬೇಡ ಅಂತೀವಿ. ಹೀಗಾಗಿ ಏನಾಗುತ್ತೆ ಅಂತಂದರೆ ಅದಕ್ಕೆ ಒಂದು ವ್ಯವಸ್ಥೆ ಬೇಕು. ಐ ಆಲ್ವೇಸ್ ಸಜೆಸ್ಟ್ ಈ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸ್ನಲ್ಲಿ ಫಸ್ಟು ಈ ಮೇಡಮ್ ಥರದವರು ಯಾರೋ ಒಬ್ಬರು ಒಂದಷ್ಟು, ಅದಕ್ಕೆ ಫ್ಯಾಮಿಲಿ ಕೋರ್ಟ್ ಆ್ಯಕ್ಟಲ್ಲಿ ಬಹಳ ಒಂದು ಸುಂದರವಾದ ಒಂದಿದೆ. ಏನನ್ನು ಬೇಕಾದರೂ ಡಿವೈಸ್ ಮಾಡ್ಬೋದು ಫ್ಯಾಮಿಲಿ ಕೋರ್ಟ್ ಜಡ್ಜಸ್ಸು, ಹೀಗೇ ಮಾಡಬೇಕು ಅಂತೇನಿಲ್ಲ. ಎವಿಡೆನ್ಸ್ ಆ್ಯಕ್ಟ್ನ, CPCನ, CRPCನ ಅಳವಡಿಸ್ಕೊಳ್ಳೋ ಅಂಥ ಟೈಮ್ನಲ್ಲಿ ಅಳವಡಿಸ್ಕೋಬೋದು. ತಾನೇ ಒಂದು ಹೊಸ ಮೆಕ್ಯಾನಿಸಮ್ನೂ ಸಹ ಮಾಡ್ಕೊಳ್ಬಹುದು. ಆವಾಗ ಬಂದ ತಕ್ಷಣ ಏನಾಗುತ್ತೆ, ಕೌನ್ಸಿಲರ್ಸ್ ಸಜೆಷನ್ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಕೌನ್ಸಿಲರ್ಸ್ ಹೋಗಿ ಅಂತ ಹೇಳಿದ ತಕ್ಷಣಕ್ಕೆ ಏನು ಹೇಳ್ತಾರೆ, ನಾನು ಹುಚ್ಚಿನಾ, ನನ್ನನ್ನು ಹುಚ್ಚಿ ಮಾಡೋಕ್ಕೆ ಕಳಿಸ್ತಾ ಇದ್ದಾರೆ, ಅಲ್ಲಿ ಬರ್ಕೊಂಡ್ಬಂದುಬಿಡ್ತಾರೆ ಮೇಡಮ್. ಆಮೇಲೆ ಅವನಿಗೆ ಹೋಗು ಅಂತ ಹೇಳಿದ್ರೆ ಮೇಡಮ್ ನಾನು ಹೈಲಿ ಕ್ವಾಲಿಫೈಡ್ ಅಂತಾರೆ. ನೋಡಿ, ಅನ್ಫಾರ್ಚುನೇಟ್ ಸಿಚುವೇಶನ್ ಈಸ್ ಬಹಳಷ್ಟು ಜನರಿಗೆ 2 ಲೈನು 3 ಲೈನು ಕ್ವಾಲಿಫಿಕೇಷನ್ಸ್ ಇರುತ್ತೆ. ಇಫ್ ಯುವರ್ ಎಜುಕೇಷನ್ ಡಸಂಟ್ ಹೆಲ್ಪ್ ಯು ಇನ್ ಹ್ಯಾಂಡ್ಲಿಂಗ್ ಯುವರ್ ಲೈಫ್, ನಿಮ್ಮ ಜೀವನವನ್ನು ನೀವು ನಡೆಸ್ಕೊಳ್ಳೋದಕ್ಕೆ ನಿಮ್ಮ ಎಜುಕೇಷನ್ ನಿಮ್ಗೆ ಹೆಲ್ಪ್ ಮಾಡದೇ ಇದ್ದರೆ ಆ ಎಜುಕೇಷನ್ನ ಬೆಲೆ ಏನು, ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕು. ದಟ್ಸ್ ವೇರ್ ಈ ಥರದ್ದು ಯಾವುದು ಸಹ ಇದೊಂದು ತುಂಬ ಒಂಥರ ಮನಸ್ಸನ್ನು ಕಲಕುವಂತಹ ಒಂದು ಸನ್ನಿವೇಶ. ಆ ಮಗುವಿನ ಬಗ್ಗೆ, ಯಾವುದೋ ಒಂದು ಮಗು ಇವತ್ತು ನಮ್ಮ ಮಧ್ಯೆ ಇಲ್ಲ. ಆ ಮಗು ಕಾಣೆ ಆಗೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಬೇರೆ, ಅದು ತನಿಖೆ ಮತ್ತು ಇನ್ನೊಂದರ ವಿಷಯದಕ್ಕೆ ಹೋಗೋಣ. ಆದರೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸಿಂದ ಯಾವುದೇ ಥರವಾದ ಇಂಪ್ಯಾಕ್ಟು ಮಗುವಿನ ಜೀವನದಲ್ಲಿ ಆಗಬಾರ್ದು ಅನ್ನೋದ್ರ ಕಡೆಗೆ ನಾವೆಲ್ಲ ಆ್ಯಸ್ ಪಾರ್ಟ್ ಆಫ್ ಸೊಸೈಟಿ ಇಟ್ ಈಸ್ ಅವರ್ ಡ್ಯೂಟಿ, ಅಲ್ಲಿ ನಾವು ಮುಂದಕ್ಕೆ ಹೋಗಬೇಕು. ಮಾತಾಡ್ತಾ ಇದ್ವಿ ಎಕ್ಸ್ಪರ್ಟ್ಸ್ ಜೊತೆಗೆ. ಸೌಜನ್ಯ ಅವರೇ, ಈಗ ಈ ಪೋಸ್ಟ್ ಡೆಲಿವರಿ ಕೂಡ ಸಾಕಷ್ಟು ಈ ಥರದ ಒಂದಷ್ಟು ಹಾರ್ಮೋನಲ್ ಚೇಂಜಸ್ಸು, ಬದಲಾವಣೆಗಳು, ಬಿಹೇವಿಯರಲ್ ಚೇಂಜಸ್ಸನ್ನು ಕಾಣ್ತೀವಿ ತಾಯಿಯಲ್ಲಿ ಬಿಕಾಸ್ ಆಫ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಹೇಳ್ಬೋದಾ ಸೌಜನ್ಯ, ಹೇಗೆ ಆಗುತ್ತೆ ಇದೆಲ್ಲವೂ ಕೂಡ ಅಂತ ಹೇಳಿ? ಖಂಡಿತ ಸರ್. ಮೊದಲನೇದಾಗಿ ನಾನು ಒಂದು ಎಂಫಸೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದ್ರ ಬರೋಕ್ಕಿಂತ ಮುಂಚೆ ಈಗ ಮೇಡಮ್ ಬ್ಯೂಟಿಫುಲ್ ಆಗಿ ಹೇಳಿದ್ರು, ಈ ಎಜುಕೇಷನ್ ಎಲ್ಲ ಇದ್ರೂ ಕೂಡ ಒಂದು ಸಿಚುಯೇಷನನ್ನು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ಏನು ಪ್ರಯೋಜನ ಅಂತ. ಈಗ ಈ ತಾಯಿ ವಿಷಯದಲ್ಲೂ ಅಷ್ಟೇ, ಈಗ ಒಂದು ಡಿಸ್ಫಂಕ್ಷನಲ್ ಮ್ಯಾರೇಜ್ ಇದ್ದರೆ ಅಥವಾ ಒಂದು ಸ್ಟ್ರೇನ್ ಮ್ಯಾರೇಜ್ ಇದ್ದರೆ ಅಲ್ಲಿ ತಾಯಿಗೆ ಈಕೆ ಹಾರ್ವರ್ಡ್ ಕ್ಯಾಂಡಿಡೇಟ್ ಆಗಿದ್ಲು. ಆದರೆ ಇಲ್ಲಿ ನಾವು ಸೋಷಿಯಲ್ ಕ್ವೋಷೆಂಟ್ ಅಂತ ಹೇಳ್ತೀವಿ, ಇಂಟೆಲಿಜೆಂಟ್ ಕ್ವೋಷೆಂಟ್ ಅಂತೀವಿ, ಎಮೋಷನಲ್ ಕ್ವೋಷೆಂಟ್ ಅಂತ ಹೇಳ್ತೀವಿ. ಈಗ ನಾವು ಇಂಥದ್ದು ಯಾವುದೇ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿಗೆ ಎಮೋಷ್ನಲ್ ಕ್ವೋಷೆಂಟನ್ನು ಬೆಳೆಸೋದು ತುಂಬಾ ಮುಖ್ಯ. ಯಾಕಂತ ಹೇಳಿದರೆ ಒಂದು ಸಿಚುಯೇಷನನ್ನು ಹ್ಯಾಂಡಲ್ ಮಾಡೋದಾಗಿರ್ಬೋದು ಅಥವಾ ಒಂದು ಮಗುವಿಗೆ ಈಗ ಮದರ್ ಟಾಡ್ಲರ್ ಡೆವಲಪ್ಮೆಂಟ್ ಆಗಿರ್ಬೋದು. ಈಗ ಪ್ರತಿಯೊಂದು ಶಾಲೆಯಲ್ಲೂ ಅಷ್ಟೇ, ಈಗ ಒಂದು ಮಗುವಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತ ಹೇಳಿದ್ರೆ ಆ ಮಗುವಿಗೆ ಸೆಪ್ರೇಷನ್ ಆಂಗ್ಸೈಟಿ ಇರುತ್ತೆ. ಎಷ್ಟೋ ಜನ ಮಕ್ಕಳು ಶಾಲೆ ಮುಂದೆ ನಿಂತು ಅಳೋದನ್ನು ನಾವು ನೋಡಿರ್ತೀವಿ. ಆದರೆ ಇದನ್ನೆಲ್ಲ ನಾವು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇನ್ಕಲ್ಕೇಟ್ ಮಾಡಬೇಕು. ಮತ್ತು ಒಂದು ಈಗ ಯಾವುದೇ ಒಂದು ಈಗ ಮದುವೆಯಲ್ಲಿ ಅವರಿಗೆ ಸಂತೋಷವಾಗಿದ್ರೋ ಇಲ್ವೋ, ಆ ಮಗು ಆಗೋಯ್ತು, ಅನ್ವಾಂಟೆಡ್ ಚೈಲ್ಡ್ ಆಗಿರ್ಬೋದು ಅಥವಾ
ಅಥವಾ ತಂದೆ ತಾಯಿ ಮಧ್ಯೆ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಾಗ ಒಂದು ಮಗು ಆದಾಗ ಆ ಮಗುವಿಗೆ ಬೋತ್ ದ ಪೇರೆಂಟ್ಸ್ ನರ್ಚರಿಂಗ್ ಬೇಕಾಗಿರುತ್ತೆ. ಇಂಥ ಸಮಯದಲ್ಲಿ ಈಗ ಆ ಮಗುವಿಗೆ ಬೇಕಾದ ಅಂಶಗಳು ಸಿಗದೇ ಇದ್ದಾಗ ಆ ಮಗುವನ್ನು ನೆಗ್ಲಿಜೆನ್ಸ್ ಇರ್ಬೋದು ಅಥವಾ ಮಗುವಿಗೆ ಬೇಕಾಗಿರ್ತಕ್ಕಂತಹ ಒಂದು ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು, ಫಿಸಿಕಲ್ ಟಚ್ ಆಗಿರ್ಬೋದು, ಇದು ಯಾವುದೂ ಸಿಗದೇ ಇದ್ದಾಗ ಕೂಡ ಮಗು ಕೂಡ ಟ್ಯಾಂಟ್ರಮ್ ತೋರಿಸ್ತಾ ಇರುತ್ತೆ. ಯಾವಾಗ ಈ ತಾಯಿ ಸ್ಟ್ರೇನ್ಡ್ ಮ್ಯಾರೇಜಲ್ಲಿ ಇರ್ತಾಳೆ ಅಥವಾ ಒಂದು ಡಿವೋರ್ಸ್ ಅನ್ನೋದು ಇಟ್ಸ್ ನಾಟ್ ಎ ಈಸಿ ಪ್ರೋಸೆಸ್. ಹೌಎವರ್ ವಿ ಕಾಲ್ ಸೊಸೈಟಿ ಆಸ್ ವೆರಿ ಪ್ರೋಗ್ರೆಸಿವ್. ಈಗ ಒಂದು ಗಂಡ ಹೆಂಡತಿ ಒಂದೇ ಮನೇಲಿದ್ರು, ಒಂದು ಸ್ವಲ್ಪ ಸಮಯ ಜೊತೆಲಿ ಇದ್ರು ಅಂತ ಹೇಳಿದ್ರೆ ಆ ಸಪ್ರೇಷನ್ ಏನಿದೆಯೋ ಆ ಮಗುವಿಗೆ ಮಾತ್ರ ಸಪ್ರೇಷನ್ ಆಂಗ್ಸೈಟಿ ಅಲ್ಲ, ತಂದೆ ತಾಯಿ ಮಧ್ಯೆ ಕೂಡ ಬರ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ, ದೇ ವಿಲ್ ಗೋ ಥ್ರೂ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್. ಒಂದು ದೇ ವಿಲ್ ಹ್ಯಾವ್ ಲಾಟ್ ಆಫ್ ಫಿಸಿಕಲ್ ಮೆಮರಿ, ಎಮೋಷ್ನಲ್ ಮೆಮರಿ ಇರುತ್ತೆ, ಎಷ್ಟೋ ಜಾಗಕ್ಕೆ ಹೋಗಿರ್ತಾರೆ, ಆ ಮೆಮರೀಸ್ ಇರುತ್ತೆ. ಆಮೇಲೆ ಸೊಸೈಟಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಡಿವೋರ್ಸ್ ಮಾಡ್ತಾ ಇದ್ದಾರೆ, ಒಂದು ಗಂಡ ಹೆಂಡತಿ ಡಿವೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೋಷಲ್ ಐಸೋಲೇಷನ್ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಸೊಸೈಟಿ ನೋಡೋದೇ ಬೇರೆ. ಅದರಲ್ಲೂ ಒಂದು ಹೆಣ್ಣು ತುಂಬಾ ಒಂದು ಸ್ಟ್ರೆಸ್ಸನ್ನು ಅನುಭವಿಸ್ತಾಳೆ. ಯಾಕಂತ ಹೇಳಿದರೆ ಸಿಂಗಲ್ ಪೇರೆಂಟ್ ಆಗಿರೋದು ತುಂಬಾ ಸುಲಭ ಅಲ್ಲ. ಯಾಕಂತ ಹೇಳಿದರೆ ಆಕೆಗೆ ತುಂಬಾ ಹೆಚ್ಚಾಗಿ ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಸೊಸೈಟಿಯಲ್ಲಿ ಅವಳನ್ನು ಐಸೋಲೇಟ್ ಮಾಡ್ತಾರೆ. ಎಷ್ಟೋ ಜನ ತಂದೆ ತಾಯಿಗಳು ಇವತ್ತು ಕೂಡ ಡಿವೋರ್ಸ್ ಆದರೆ ಆ ಮಗಳನ್ನು ವಾಪಸ್ ಮನೆಗೆ ಅಕ್ಸೆಪ್ಟ್ ಮಾಡಲ್ಲ. ಎಷ್ಟೇ ಆದರೂ ಸೌಸ್ಕೊಂಡು ಹೋಗಮ್ಮ, ಗಂಡ ಇಂಪಾರ್ಟೆಂಟು, ಗಂಡನ ಮನೆಯವ್ರು ಇಂಪಾರ್ಟೆಂಟು, ನಮ್ಮನ್ನ ಬಿಟ್ಟರು ಪರವಾಗಿಲ್ಲ, ನಿನ್ನ ಗಂಡನ ಮನೆಯವ್ರನ್ನ ಬಿಡಬೇಡ ಅಂತ ಹೇಳಿ ಫಸ್ಟ್ ಅಡ್ವೈಸ್ ಮಾಡ್ತಾರೆ. ಮತ್ತು ನೀವು ಕೇಳಿದ ಪ್ರಶ್ನೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಬಗ್ಗೆ ಕೇಳ್ತಾ ಹೋದ್ರಿ. ಸೊ ಈಗ ಒಂದು ಮಗು ಒಂದು ತಾಯಿನ ಎಷ್ಟೋ ಸತಿ ನಾವು ನೋಡಿದ್ದೀವಿ, ಮಗು ಆಗಿದ್ದು 1 ವರ್ಷದಲ್ಲೇ ತಾಯಿಗೂ ಸುಸೈಡಲ್ ಟೆಂಡೆನ್ಸಿ ಇರುತ್ತೆ, ಮಗುನೂ ಸಾಯಿಸಬೇಕು ಅಂತ ಅನಿಸ್ತಾ ಇರುತ್ತೆ. ಎಷ್ಟೋ ಜನ ಬರ್ತಾರೆ, ಮಗುನ ಒಂದು ಟೆರೆಸ್ ಮೇಲೆ ಹೋಗಿ ತಾನು ಜಂಪ್ ಮಾಡಿ ಮಗುನೂ ಜಂಪ್ ಮಾಡಿಬಿಡೋಣ ಅಂತ. ಇಂಥ ಸಮಯದಲ್ಲಿ ಆಕೆಯ ಬಿಹೇವಿಯರನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಯಾವ ಥರ ಆಕೆಗೆ ನರ್ಚರ್ ಬೇಕಾಗುತ್ತೆ, ಯಾವ ಥರ ಕೇರ್ ಬೇಕಾಗುತ್ತೆ. ಮತ್ತು ಇನ್ ಕೇಸ್ ನೋಡಿ, ಇವಾಗಲೂ ನೋಡಿ, ನಮಗೆ ಬಾಡಿ ಪೇಯ್ನ್ ಆದರೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ, ಕೆಮ್ಮು ಬಂದರೆ ಹೋಗ್ಬಿಡ್ತೀವಿ, ನೆಗಡಿ ಬಂದರೆ ಹೋಗ್ಬಿಡ್ತೀವಿ. ಅಥವಾ ಅದರಲ್ಲಿ ಕೋವಿಡ್ ಆದಮೇಲೆ ಹೆಲ್ತ್ ಆಂಗ್ಸೈಟಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಆದರೆ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಲ್ಲ? ಕಾನ್ಸ್ಟೆಂಟ್ ಆಗಿ ಸ್ಯಾಡ್ನೆಸ್ ಇದ್ದರೆ, ಅನ್ಹ್ಯಾಪಿನೆಸ್, ಡಿಪ್ರೆಷನ್ ಇದ್ದರೆ ನಾವು ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ? ನಾವು ಫಸ್ಟ್ ಕೌನ್ಸಿಲಿಂಗ್ ಹೋಗುವಂಥ ತಕ್ಷಣ ನಾನೇನು ಸೈಕೋನ ಹೋಗೋಕ್ಕೆ ಅಂತ ಹೇಳ್ತೀವಿ. ಅಥವಾ ಯಾರು ಒಂದು ಸ್ವಲ್ಪ ಅನ್ಯೂಶುವಲ್ ಬಿಹೇವಿಯರನ್ನು ತೋರಿಸಿದ್ರೆ, ಕೋಪ ತೋರಿಸಿದ್ರೆ, ಅಗ್ರೆಷನ್ ತೋರಿಸಿದ್ರೆ ಅವರನ್ನು ಟರ್ಮ್ ಮಾಡೋದೇನು ಸೈಕೋ ಅಂತ. ಸೊ ಹಾಗಾಗಿ ಇಂತಹದೆಲ್ಲ ಒಂದು ಸಮಾಜದ ಹೆದರಿಕೆಯಲ್ಲಿ ನಮ್ಮ ಫೀಲಿಂಗ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲ್ಲ. ನಾವು ಎಷ್ಟೋ ಸತಿ ನೋಡಿ ಎಲ್ಲರ ಮುಂದೆ ನಗ್ತೀವಿ, ಅಳಕ್ಕೆ ಯಾಕೆ ಹಿಂಜರಿತೀವಿ? ನಗೋದೊಂದು ಎಮೋಷನ್ ಆದರೆ ಅಳೋದೊಂದು ಎಮೋಷನ್ ಅಲ್ವಾ? ಎಸ್ ವೆರಿ ಟ್ರೂ ಮೇಡಮ್. ಎಸ್ ಮೇಡಮ್, ಫೈನಲಿ ವಾಟ್ ಕ್ಯಾನ್ ಬಿ ಡನ್ ಈ ಥರದೊಂದು ಸಂದರ್ಭಗಳಲ್ಲಿ? ಅಕ್ಕಪಕ್ಕದವರು, ಪೋಷಕರು, ಅವರ ಒಂದು ಸಮಾಜದ ಜವಾಬ್ದಾರಿ ಎಷ್ಟು ಮುಖ್ಯವಾಗಿರುತ್ತೆ? ಫೈನಲಿ ತಾವೇನು ಹೇಳ್ತಾರೆ? ಒಂದು ನಾವೇನು ಎಲ್ಲರಿಗೂ ಎಜುಕೇಟ್ ಮಾಡೋದು, ಎಲ್ಲರಿಗೂ ನಾವು ಹೇಳೋದು ಅಂತಂದರೆ ಟು ಪ್ರೊವೈಡ್ ಆಡಿಕ್ವೇಟ್ ಸಪೋರ್ಟ್, ಆಡಿಕ್ವೇಟ್ ಸೋಷಿಯಲ್, ಎಮೋಷ್ನಲ್, ಫಿಸಿಕಲ್ ಸಪೋರ್ಟ್, ಎಸ್ಪೆಷಲಿ ಫಾರ್ ಎ ಮದರ್, ಎಸ್ಪೆಷಲಿ ಫಾರ್ ಎ ವುಮೆನ್. ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಸೊಸೈಟಿಲಿ ಜೆಂಡರ್ ಬಯಾಸ್ ಅನ್ನೋದು ಇನ್ನೂ ಇದೆ. ಹಾಗಾಗಿ ಆ ಒಂದು ಹೆಂಗಸಿನ ಮೇಲೆ ಆ ಒಂದು ಬರ್ಡನ್ ಹೇರೋದು, ಅಂದರೆ ಫಾರ್ ಹರ್ ಟು ಫೀಲ್ ಹೆಲ್ಪ್ಲೆಸ್ ಅಲೋನ್, ಅದು ತುಂಬ ಸಾಧಾರಣವಾಗಿ ನೋಡ್ತೀವಿ. ನಮ್ಮ ಹತ್ರ ಬರೋ ಕ್ಲೈಂಟ್ಸು, ಪೇಷಂಟ್ಸು, ಹೆಂಗಸರಲ್ಲಿ ಈ ಒಂದು ಮನಸ್ಥಿತಿ ಏನೋ, ಟು ಫೀಲ್ ಲೈಕ್ ಅಲೋನ್, ಟು ಫೀಲ್ ಲೈಕ್ ನೋ ಬಡಿ ಇಸ್ ದೇರ್ ಫಾರ್ ಮಿ, ನನಗೆ ಯಾರೂ ಇಲ್ಲ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋರಿಲ್ಲ, ನನ್ನವರು ಅಂತ ಹೇಳ್ಕೊಳಕ್ಕೆ ನನಗೆ ಯಾರೂ ಇಲ್ಲ. ಗಂಡ ಇರ್ಬೋದು, ಗಂಡ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಮಕ್ಕಳಿರ್ತಾರೆ, ಬಟ್ ಶಿ ಸ್ಟಿಲ್ ಫೀಲ್ಸ್ ಅಲೋನ್ ಆ್ಯಂಡ್ ಲೋನ್ಲಿ. ಸೊ ಇಲ್ಲಿ ಯಾವ ರೀತಿ ಇದನ್ನು ವಿ ಕುಡ್ ಲುಕ್ ಎಟ್ ಇಟ್, ಅಥವಾ ಹೆಂಗೆ ವಿ ಹ್ಯಾವ್ ಟು ಗೋ ಅಹೆಡ್ ಇನ್ ಟರ್ಮ್ಸ್ ಆಫ್ ಪ್ರಿವೆಂಟಿವ್ more than taking actions, prevention is something we have to look at. Correct. So ಅದರಲ್ಲಿ ನಮ್ಮ ಒಂದು from the mental health spectrum perspective ನೋಡಿದಾಗ, to help individuals, especially families, women, to identify certain triggers, to identify certain conditions early, in the before it becomes a clinical thing. ಅದನ್ನ ನೋಡಿಕೊಂಡು we have to help them to understand that there are certain factors that can't be ignored or neglected. ಮನೆಯವರು, ಅಪ್ಪ ಅಮ್ಮ, ಗಂಡ, ಮಕ್ಕಳು. ಸೊ ವಿ ನೀಡ್ ಟು ಹೆಲ್ಪ್ ದೆಮ್ ಟು ಲರ್ನ್ ದಟ್. ಅವರು ಡಾಕ್ಟರ್ ಸೌಜನ್ಯ ಅವರು ಹೇಳ್ದಂಗೆ ಟು ಟೇಕ್ ಮೆಂಟಲ್ ಹೆಲ್ತ್ ಆಸ್ ಮಚ್ ಇಂಪಾರ್ಟೆಂಟ್ ಆಸ್ ಫಿಸಿಕಲ್ ಹೆಲ್ತ್. ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಮೆಂಟಲ್ ಹೆಲ್ತ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ನಿಜ ಮೇಡಮ್, ನಿಜ ಮೇಡಮ್. ಸುಶೀಲಾ ಮೇಡಮ್, ಫೈನಲಿ ಈ ಮಕ್ಕಳ ವಿಷಯಕ್ಕೆ ಬಂದಾಗ ತಂದೆ ತಾಯಿಯರು ನನ್ನ ಹಕ್ಕು ಅಂತ ಹೇಳ್ತಾರೆ. ಚೈಲ್ಡ್ ರೈಟ್ಸ್ ಇಶ್ಯೂ ಬಂದಾಗ ಏನಾಗುತ್ತೆ ಅಂತಂದರೆ, ದರ್ ಇಸ್ ನೋ ರೈಟ್ ಆಫ್ ಮದರ್ ಆರ್ ಫಾದರ್, ಇಟ್ ಈಸ್ ಓನ್ಲಿ ಚೈಲ್ಡ್ಸ್ ರೈಟ್. ಚೈಲ್ಡ್ಗೆ ಏನಾಗುತ್ತೆ ಅಂತಂದರೆ ತನ್ನ ತಂದೆ ತಾಯಿಯ ಪ್ರೀತಿಯನ್ನು, ಅವರ ಒಂದು ಡಿಸಿಪ್ಲಿನ್ ಮಾಡುವಂಥ ರೀತಿಯನ್ನು, ಅವರೆಲ್ಲ ಆಸ್ಪೆಕ್ಟ್ಸ್ನೂ ಅದು ತಗೊಳ್ಳುವಂತಹ ಒಂದು ಹಕ್ಕು ಮಗುವಿಗಿರುತ್ತೆ. ಮಗುವಿನ ಪ್ರಪಂಚ ಅನ್ನೋದನ್ನು ನಾವು ಒಂದು ಸರ್ಕಲ್ ಅಂತ ತೊಗೊಂಡ್ರೆ, ತಂದೆಯ ಪ್ರಪಂಚ, ತಾಯಿಯ ಪ್ರಪಂಚ ಇರುತ್ತೆ.
ಅವೆರಡೂ ಕೆಲವು ಸಲ ಒಂದೇ ಆದಾಗ ಏನಾಗುತ್ತೆ ಅಂದರೆ ಲಾರ್ಜರ್ ಫಿಗರ್ ಅಂತ ಹೇಳ್ತೀವಿ. ಮಗುವಿನ ಪ್ರಪಂಚ ಯಾವಾಗಲೂ ತಂದೆ ತಾಯಿಯ ಪ್ರಪಂಚದ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಯಾವಾಗ ಓವರ್ಲ್ಯಾಪಿಂಗ್ ಆಗುತ್ತೋ ಆಗಬಹುದು, ಆವಾಗ ಏನಾಗುತ್ತೆ ಅಂದರೆ ಸಮ್ ಸ್ಮಾಲ್ ಡಿಫ್ರೆನ್ಸಸ್ ಹಿಯರ್ ಆ್ಯಂಡ್ ದೇರ್ ಬರ್ತಾ ಇರುತ್ತೆ. ಮಗು ಅದ್ರ ಜೊತೆಗೆ ಬೆಳೆದು ಬಿಡುತ್ತೆ. ಆಮೇಲೆ ಗುಡ್ ಆ್ಯಂಡ್ ಬ್ಯಾಡ್ ಫ್ರಮ್ ಬೋತ್ ಪೇರೆಂಟ್ಸ್ ನೋಡ್ತಾ 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 ನನ್ನ ತಂದೆಯಲ್ಲಿ ಏನೇನು ನಕಾರಾತ್ಮಕ ಗುಣಗಳಿದೆ, ನನ್ನ ತಾಯಿಯಲ್ಲಿ ಏನೇನು ನಕಾರಾತ್ಮಕ ಗುಣಗಳಿದೆ ಅಂತ ನಾನು ಅಬ್ಸರ್ವ್ ಮಾಡ್ತಾನೇ ಬೆಳಿತೀನಿ. ಬೆಳೀತಾ ಬೆಳೀತಾ ಏನಾಗುತ್ತೆ ಅಂತಂದರೆ ಯಾವುದನ್ನು ತೊಗೊಳ್ಬೇಕಾ ಅದನ್ನು ಬಿಡಬೇಕು ಅಂತ ನೋಡ್ಕೊಂಡು ಫಿಲ್ಟ್ರಿಂಗ್ ಮಾಡ್ಕೊಂಡು ಹೊರಟೋಗ್ತೀನಿ. ಸೊ ನನ್ನದೇ ಆದ ಒಂದು ಆ್ಯಕ್ಷನ್ ತೊಗೊಳೋದಕ್ಕೆ ನಾನು ಪ್ರಿಪೇರ್ ಆಗುವಷ್ಟೊತ್ತಿಗೆ ಇಷ್ಟೆಲ್ಲ ಅಬ್ಸರ್ವ್ ಮಾಡಿ ನನ್ನ ಹತ್ರ ಒಂದು ಕ್ರೋಢೀಕೃತವಾದಂಥ ಒಂದು ಅಂಶಗಳಿರುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಏನು ಮಾಡ್ತೀವಿ ಅಂತಂದರೆ ಮಗುವನ್ನು ನನ್ನ ಪ್ರಪಂಚಕ್ಕೆ ಸೇರಿಸ್ಕೊಳ್ಬೇಕು, ನಿನ್ನ ಪ್ರಪಂಚಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ಹೋರಾಟ ನಡೀತಾ ಇರುತ್ತೆ. ಅದ್ರ ಮಧ್ಯೆ ನಿನಗೆ ನನ್ನ ಮಗುವನ್ನು ನಿನ್ನ ಪ್ರಪಂಚಕ್ಕೆ ನೀನು ಸೇರಿಸ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡ್ತಾಯಿದ್ರೆ ನಾನು ಅದನ್ನು ಆಗಗೊಡುವುದಿಲ್ಲ ಅಂತಕ್ಕಂತಹ ಒಂದು ಬರುತ್ತೆ. ಹೀಗಾಗಿ ಈ ಓವರಾಲ್ ನಾವು ಈ ಒಂದು ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸ್ನ ನಾವು ನೋಡುವ ರೀತಿನೇ ಬದಲಾಗಬೇಕಾಗಿದೆ. ಫಸ್ಟ್ ಪ್ರಿವೆಂಟಿವ್ ಮೆಷರ್ಸ್ ಅಂದರೆ ಫಸ್ಟ್ ಕೌನ್ಸಲಿಂಗ್ ಆ್ಯಂಡ್ ಪ್ರತಿಯೊಬ್ಬರೂ ಸಂತೋಷವಾಗಿರ್ಬೋದು. ಕಾನೂನು ಫಾದರ್ಗೂ ಹೆಲ್ಪ್ ಮಾಡುತ್ತೆ, ಮದರ್ಗೂ ಹೆಲ್ಪ್ ಮಾಡುತ್ತೆ, ಮಗುಗೂ ಹೆಲ್ಪ್ ಮಾಡುತ್ತೆ. ವಿ ಆಲ್ ಹ್ಯಾವ್ ಅವರ್ ಇಂಡಿವಿಜುವಲ್ ರೈಟ್ಸ್. ಇಟ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್. ಅದನ್ನು ರಕ್ಷಿಸಬಹುದು. ನೀವು ಯಾಕೆ ನೀವೇ ಏನೋ ಮಾಡ್ಲಿಕ್ಕೆ ಹೋಗ್ತೀರಾ? ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆ ಇರೋದ್ರಿಂದ ಆ ವ್ಯವಸ್ಥೆಗೆ ನಾವು ಸಬ್ಮಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಬಟ್ ಒಂದು ಕೇವಿಯಟ್ಟು, ಈ ಒಂದು ಕೇಸಿನ ಬಗ್ಗೆ ನಾವು ಯಾವ ಅಂಶವನ್ನು ನಾನು ಹೇಳ್ತಾ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೌಜನ್ಯ ಅವರೇ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.